ವಾವ್ ಸೂಪರ್. ಓಕೆ, ಒಂದು ಮೂಮೆಂಟ್ ಅಥವಾ ಒಂದು ಸೀನು ತುಂಬಾ ನಕ್ಕಿರುವಂತದ್ದು ನೀವೆಲ್ಲರೂ ಸೇರ್ಕೊಂಡು ಆ ಸೀನ್ ಆಗುವಾಗ ದರ್ಶನ್ ಸರ್ ಜೊತೆ ಆ ಸೀನ್ ನಂದು ಕಾರ್ತಿಕ್ ಕಾಂಬಿನೇಷನ್ ಇಲ್ಲ, ಬಟ್ ನನ್ ಸಪರೇಟ್ ಸೀನ್ಸ್ ಇತ್ತು. ನಮ್ದೆಲ್ಲ ಜಾಸ್ತಿ ನಗದಿಲ್ಲ, ಬಿಕಾಸ್ ಎಲ್ಲ ನೆಗೆಟಿವ್ ಸೀನ್ಸೇ ಇತ್ತು. ಸೊ ನನಗೆ ಅವ್ರೊಂದ್ಸಲ ಅದೇ ಒಂದ್ ಶಾರ್ಟ್ ಅಲ್ಲಿ ತಪ್ಕೊಳ್ಳೋದಿತ್ತು. ನಂಗೆ ಅದೇ ಬೇಜಾರಾಗೋಯ್ತು. ನಾನು 80 kg ನಾನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದೀನಿ. ಅವ್ರು 80 kg ನನ್ನ ತಪ್ಕೊಂಡಾಗ ಎಲ್ಲ ಕಾಡಸ್ಥಲ್ಲಿ ಮಾಯ ಆಗ್ಬಿಡ್ತೀನೋ ಅಂತ ಅನ್ಸ್ಬಿಡ್ತು. ಹಂಗಿತ್ತು. ಯಾಕಂದ್ರೆ ಅಷ್ಟು ಅವರು ಅಗಲ ಇದ್ರು, ಅಷ್ಟು ಒಂಥರ ಅವರು ಮ್ಯಾಸಿವ್ ಆಗಿದ್ರು. ನನ್ಗೆ ಅನ್ಸಿತ್ತು ನಾನು ಜಿಮ್ಗೆ ಹೋಗ್ತಿಲ್ಲ, ನಾವು ವರ್ಕೌಟ್ ಮಾಡ್ತಿಲ್ಲ ಅಂತ ಅನ್ಸ್ಬಿಡ್ತು. ಸೊ ಅದೊಂದು ಅಫ್ಕೋರ್ಸ್ ಅದೊಂದು ವಾರ ಹಾಗೆ ಕಾರ್ತಿಕ್ಗೆ ನಾನು ಅಂದ್ರೆ ನಕ್ಕಿರಕ್ಕಿಂತ ಅಲ್ಲಿ ಅದು ಬೇರೆ ವೈಬಲ್ ಇದ್ದೆ, ನಾನು ಡಿವೈನ್ ವೈಬಲ್ ಇದ್ದೆ. ನಾನು ನಗ್ಸೋದು, ನಾನ್ ನಗೋದು ಅದ್ಯಾವ್ದು ಇರ್ಲಿಲ್ಲ, ನಾನು ಬೇರೆ ವೈಬಲ್ ಇದೆ. ಬಟ್ ನಂಗೆ ಏನ್ ಅನ್ಸಿತ್ತಣ್ಣ ಅಂದ್ರೆ, ದರ್ಶನ್ ಸರ್ ಯಾವ್ದಾದ್ರು ಒಂದು ಐಟಮ್ ಎತ್ಕೊಂಡು ಹೋಗ್ಬೇಕು. ನಾನು ಏನ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ, ಈ ಬಟ್ಟೆ ಗಿಟ್ಟೆ ಇವೆಲ್ಲ ಕಂಟಿನ್ಯೂಟಿ ಇವನ್ನೆಲ್ಲ ಎತ್ತಂಗಿಲ್ಲ, ಏನು ಮಾಡಂಗಿಲ್ಲ. ಹೋಗಿ ಹೆಂಗ್ ಕೇಳಲಿ ನಾನು, ಅಣ್ಣ ಏನಾರು ಒಂದ್ ಕೊಡಿ ನಿಮ್ ನೆನ್ಪಿಗೆ. ಕಾದು 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 ಒಂದು ಸಿಗರೇಟ್ನ ಹಿಂಗ್ ಸೇದಿ ಹಿಂಗ್ ಇಟ್ಟಿದಾರೆ, ನಾನ್ ಟಪಕ ಎತ್ಕೊಂಡು ಓಡೋಗ್ಬಿಟ್ಟಿದೀನಿ. ಬಾಟ್ಲಲ್ಲಿ ಹಾಕಿ ಹಂಗೆ ಆ ಸಿಗರೇಟ್. ಹೌದು ಹೌದು, ಫೋಟೋ ಕೂಡ ಅದು ಎಲ್ಲಾದ್ರೂ ಹೆಂಗ್ ಮಿಸ್ ಆದ್ರೂ ಫೋಟೋನಾದ್ರೂ ಇರ್ಲಿ ಅಂತ ಫೋಟೋ ಸಮೇತ ಹೊಡೆದಿಡಿ. ಅಂದ್ರೆ ಹೌದು ಸಿಗರೇಟ್ ಬ್ಯಾಡು, ಅದಕ್ಕೇನಾರು ಹಾಕ್ತಾರೆ, ಅದಲ್ಲ. ನನಗೆ ಅವ್ರು ನನ್ನ ಮುಟ್ಟಿ ಅವ್ರು ಏನೋ ಒಂದ್ ಬೇಕಿತ್ತು ನಂಗೆ. ಅದು ಅವ್ರು ಹಿಂಗ್ ಅಂದಿದ್ರು, ಅದನ್ನು ಬೇಕಾದ್ರೆ ನಾನು ಹೇಳ್ತೀನಿ, ಏನೋ ಸಮಸ್ಯೆ ಇಲ್ಲ. ನಂಗೆ ಅವ್ರ ನೆನಪಿಗೆ ಬೇಕಿತ್ತು. ನಂಗೆ ಆ ಸಿಗರೇಟ್ ಬಡ್ ಸಿಕ್ತು, ಅವ್ರು ಯೂಸ್ ಮಾಡಿದ್ದು, ಅದನ್ನ ಇಟ್ಕೊಂಡಿದೀನಿ ನೆನಪಿ. ಅವ್ರ ಸನ್ ಗ್ಲಾಸಸ್ ವಾಚ ಕದ್ದಿದ್ರೆ ಅಟ್ಲೀಸ್ಟ್ ನೀನು ಜಮೀನ್ ಇಲ್ಲ. ಈಗ ಅಂದ್ರೆ ಅವ್ರ ಅಭಿಮಾನಿಗಳ ಮನ್ಸನ್ನು ಅವ್ರ ಜೊತೆಗೆ ಹೋಗ್ತೀವಲ್ಲ, ಎಲ್ಲ ಆಗುತ್ತೆ. ಸೊ ಕಾರ್ತಿಕ್, ನೀವು ಅಭಿಮಾನಿಗಳು ಏನ್ ಹೇಳಕ್ ಇಷ್ಟ ಪಡ್ತಾರೆ ದರ್ಶನ್ ಅವ್ರಿಗೆ, ಅದನ್ನ ನಿಮ್ ಮೂಲಕ ಹೇಳ್ಸೋ ಪ್ರಯತ್ನ ನಡೆದಿರುವಂತದ್ದಲ್ವಾ? ಸೊ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಅಭಿಮಾನಿಗಳು ಬೈಕ್ ಅಂತಾರೆ ಅಂದ್ರೆ ಈ ತರ ಎಲ್ಲ ನಮ್ ಬಾಸ್ಗೆ ಹೇಳ್ತಾರ ವಾಪಸ್ ಉಲ್ಟಾ ಅಂತ. ಅಂದ್ರೆ ಪಾತ್ರಗತವಾಗಿ ನೋಡಿದಾಗ ಅದು ಸ್ವಲ್ಪ ಹಾರ್ಡ್ ಕೋರ್ ಹೋಗುತ್ತಲ್ಲ ಡೈಲಾಗ್ಸ್ ಎಲ್ಲ. ಸೊ ನಮ್ ಬಾಸ್ಗೆ ಜನಗಳು ಯಾವ ರೀತಿ ನಮ್ಮನ್ನ ಬೈಬೇಕು ಅಂತ ಆಸೆ ಪಡ್ತೀವಲ್ಲ, ಆ ರೀತಿ ಬಯಸ್ಕೊತೀನಿ ನಾನು. ಯಾಕಂದ್ರೆ ಹಾರ್ಡ್ ಕೋರ್ ಆಗಿದೆ ಡೈಲಾಗ್ಸ್ ಎಲ್ಲ. ಆಮೇಲೆ ಅವ್ರ ಜೊತೆ ಒನ್ ಫೇಸ್ ಟು ಫೇಸ್, ಒಂದ್ ಫೇಸ್ ಆಫ್ ಆದಾಗ ಏನಾಗುತ್ತೆ, ನಿಮ್ಗೆ ಫೀಲ್ ಒಂದ್ ಬೇರೆ ಇರುತ್ತೆ. ಅಂಡ್ ಆ ಪವರ್ಫುಲ್ ಡೈಲಾಗ್ಸ್ ಎಲ್ಲ ಅವ್ರ ಮುಂದೆ ಹೇಳೋದಿರುತ್ತೆ ಗೊತ್ತಾ, ಅದನ್ನ ಒಂಥರ ನಿಮ್ಗೆ ಬೇರೆ ಫೀಲು. ಬಟ್ ಐ ಥಿಂಕ್ ಈ ಪಾತ್ರನ ಜನ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೊಂದು ಬೇರೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಸಿಗುತ್ತೆ. ಅಂದ್ರೆ ನಾನು ಕೂಡ ಇಷ್ಟು ವರ್ಷ 11 ವರ್ಷ ಸೀರಿಯಲ್ ಇಂಡಸ್ಟ್ರಿಲಿ ಇದ್ದು, ಸೀರಿಯಲ್ ಇಂಡಸ್ಟ್ರಿಲಿ ಹೀರೋ ಆಗಿ ಮಾಡಿದವನು. ಈ ತರ ಪಾತ್ರ ಕೂಡ ಮಾಡಬಲ್ಲ ಅನ್ನೋದೊಂದು ಐಡಿಯಾ ಬರುತ್ತೆ ಜನಕ್ಕೆ. ಓಕೆ, ಸೊ ಅದಕ್ಕೆ ನಿಮ್ಗೆ ಇದು ಒಳ್ಳೆ ಆಪರ್ಚುನಿಟಿನ ಪ್ರಕಾಶ್ ಸರ್ ಕೊಟ್ರು ಅಂತಾನೆ ಹೇಳ್ಬಹುದು. ಸೊ ಇವಾಗ ದರ್ಶನ್ ಸರ್ದು ಇನ್ಸಿಡೆಂಟ್ ಏನಾಯ್ತಲ್ವಾ, ಐ ಡೋಂಟ್ ನೋ ವೆದರ್ ಇದನ್ ಕೇಳೋದ್ ಸರಿನಾ ತಪ್ಪ. ಅದಾದ್ಮೇಲೂ ಕೂಡ ಇವಾಗ ಆಕ್ಷನ್ ಅಂದಾಗ ಎಲ್ಲದನ್ನು ಮರೆತು ಬಿಟ್ಟು ಆ ಪಾತ್ರಕ್ಕೆ ಜೀವ ತುಂಬಬೇಕು. ಸೊ ಆ ಇನ್ಸಿಡೆಂಟ್ಸ್ ಆದ್ಮೇಲೂ ಕೂಡ ಅವರು ಸಿನಿಮಾ ಸೆಟ್ಟಿಗೆ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು ಬರ್ತಾ ಇದ್ರು. ಹೇಗಿತ್ತು? ಏನಾದ್ರು ಚೇಂಜಸ್ ಏನಾದ್ರು ಕಾಣಿಸ್ತಾ? ಇಷ್ಟೆಲ್ಲ ಇನ್ಸಿಡೆಂಟ್ಸ್ ಆಗಿ ಅವ್ರ ಶೂಟಿಂಗ್ ನಡೀತಿತ್ತು. ನಮ್ದು ಆ ಶೂಟಿಂಗ್ ಮಾಡಿದ್ವಿ ಅವಾಗ. ಬಟ್ ತುಂಬಾ ಡಿಸ್ಟರ್ಬ್ ಆಗಿದ್ದು, ತುಂಬಾ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದು. ಬಹುಶಃ ಆ ಒಂದು ಮೈಂಡ್ ಸೆಟ್ ಅವ್ರು ಇದ್ದಿದ್ದವಾಗ, ನನ್ನ ಸಾವು ಬಯಸ್ತಾನಲ್ಲ ಶತ್ರು, ಅವನಿಗೂ ಬೇಡ ಅಷ್ಟು ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ಬಟ್ ಯಾರ್ದು ಹೇಳ್ಕೊತಿರಲ್ಲ ಅಷ್ಟ ಡಿಸ್ಟರ್ಬೆನ್ಸ್ನ. ಬಿಕಾಸ್ ಆಗ್ಲೂ ಕೂಡ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸಿ, ತುಂಬಾ ಪೇನ್ ಇತ್ತು ಅವ್ರಿಗೆ, ಬ್ಯಾಕ್ ಪೇನ್ ಇತ್ತು, ತುಂಬಾ ಒಂಥರ ಫಿಸಿಕಲಿ ವಾಸ್ ವೆರಿ ವೀಕ್. ಬಟ್ ಸ್ಟಿಲ್ ಅವರು ಹಿ ಗೇವ್ ಇಸ್ ಬೆಸ್ಟ್. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಏನ್ ಬೇಕಾಗಿತ್ತು ಮಾಡಿ, ಬಟ್ ನಮ್ಗೆ ಕಾಣಿಸ್ತಿತ್ತು ಆ ಸೀಕ್ವೆನ್ಸ್ ಮಾಡಿ ಕಟ್ ಅಂದ ತಕ್ಷಣ ಮನುಷ್ಯ ಸ್ವಿಚ್ ಆಫ್ ಆಗ್ಬಿಡೋರು, ಮತ್ತೆ ಅಂದ್ರೆ ಫುಲ್ ಇದಾಗೋರು. ಬಟ್ ಅದೇ ಹೇಳಿಲ್ವಾ, ಆ ಒಂದು ಮೈಂಡ್ ಸೆಟ್ ನಿಜವಾಗ್ಲೂ ನಮ್ಮ ಸಾವು ಬಯಸುವಂತ ಶತ್ರು ಕೂಡ ಬರೋದ್ ಬೇಡ. ಸೊ ಅಂತ ಟೈಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿರೋನು ಇಲ್ಲ ನನ್ಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತಾನು ಹೇಳ್ಬೋದಿತ್ತು ಅಲ್ವಾ? ಅದನ್ನ ಅವ್ರು ಹೇಗೆ ತಗೊಂಡ್ರು? ಇವಾಗ ಅವ್ರು ತುಂಬಾ ಅಂದ್ರೆ ನನ್ನ ಮೇಲೆ ಇಷ್ಟು ಜನ ಇಷ್ಟು ಬಂಡವಾಳ ಹೂಡಿದ್ದಾರೆ, ಇಷ್ಟು ಹಣ ಮಾರ್ಕೆಟ್ ಅಲ್ಲಿ ಇದೆ, ನನ್ನಿಂದ ಇಷ್ಟು ಜನಕ್ಕೆ ಲಾಸ್ ಆಗ್ಬಿಡುತ್ತೆ, ನನ್ನಿಂದ ಇಷ್ಟು ಜನಕ್ಕೆ ಕರಿಯರ್ಸ್ ಏಟ್ ಬೀಳುತ್ತೆ ಅನ್ನೋದು ತುಂಬಾ. ಅವರು ಪರ್ಸನಲ್ ಆಗಿ ನಾನು ಅವ್ರ ಜೊತೆ ಮಾತಾಡಿದಾಗಲಿ ಅಥವಾ ಅವ್ರ ಜೊತೆ ಒಂದು ಕಳೆದಂತ ಸಮಯದಲ್ಲಿ ನಂಗೆ ಅರ್ಥ ಆಗಿರೋದ್ರೆ, ಆ ಮನುಷ್ಯ ಅವ್ರಿಗಿಂತ ಬೇರೆಯವ್ರಿಗೋಸ್ಕರ ಬದುಕೋದು ಜಾಸ್ತಿ. ಅಂದ್ರೆ ನನ್ನಿಂದ ಇನ್ನೊಬ್ಬ ತೊಂದ್ರೆ. ಆಮೇಲೆ ದಿಸ್ ಇಸ್ ಆಲ್ ಟ್ರೂ. ಅಂದ್ರೆ ಏನಾಗುತ್ತೆ, ದರ್ಶನ್ ಸರ್ ಬಗ್ಗೆ ಜಾಸ್ತಿ ಮಾತಾಡೋದು ಏನಾಗುತ್ತೆ, ಮೈಲೇಜ್ ತಗೊಂಡು ನಾವು ಮೈಲೇಜ್ ತಗೊಂಡಿರ್ತಾವ ಹೆಸರಲ್ಲಿ. ಬಟ್ ಇದು ನಮ್ಮ ಒಂದು ವಾಟ್ ಎವರ್ ಹಾನೆಸ್ಟ್ ಒಪಿನಿಯನ್ಸ್ ಟು ಗಿವ್ ಯು ದ ರಿಯಾಲಿಟಿ ಚೆಕ್ ವಾಟ್ ವಿ ಫೇಸ್. ಸೊ ತುಂಬಾ ಯೋಚನೆ ಮಾಡಿ ಆ ವ್ಯಕ್ತಿ ಇಲ್ಲ ಕಂಪ್ಲೀಟ್ ಮಾಡ್ಕೊಡ್ಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು, ನನ್ನಿಂದ ಇನ್ನಷ್ಟು ಇನ್ಯಾರಿಗೂ
ಕೆಡಕಾಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾನೇ ಈ ವಾಸ್ ಲೈಕ್ ಮೇಕಿಂಗ್ ಶೋರ್ ಎವ್ರಿಥಿಂಗ್ ವಾಸ್ ಆನ್ ಟೈಮ್. ಶೂಟ್ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಏನೇ ಬಾಡಿ ಪೇನ್ ಇರಲಿ, ಮೆಂಟಲ್ ಸ್ಟ್ರೆಸ್ ಇರಲಿ, ಅಥವಾ ಪಾಪ ಮತ್ತಿನ್ನೇನೋ ಇರಲಿ, ಎಲ್ಲ ಬಿಟ್ಟು ಬಂದು ಕೆಲಸ ಮಾಡೋದು. ಗ್ರೇಟ್. ಸೊ ಈ ತರದ ಥಿಂಗ್ಸ್ ನ ಕೂಡ ನಮ್ ಲೈಫ್ ಅಲ್ಲಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಇದನ್ನೆಲ್ಲ ಅವರಿಂದ ಕಲಿಯೋದಕ್ಕೆ ನಿಮ್ಮಿಬ್ರಿಗೂ ಒಳ್ಳೆ ಆಪರ್ಚುನಿಟಿ. ಮೇಡಮ್ ಏನ್ ಗೊತ್ತಾ, ಈಗ ಈ ಕಟ್ಔಟ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ವಾವ್ ಏನ್ ಹೆಂಗಿದಾರೆ ಮಾಸ್ ಅನ್ಸುತ್ತಲ್ಲ. ನನಗ್ ಫಸ್ಟ್ ಅನ್ಸಿದ್ ಏನ್ ಗೊತ್ತಾ, ನಾವ್ ಈ ಕಟ್ಔಟ್ ನೋಡಿ ಖುಷಿ ಪಡ್ತಾ ಇದೀವಿ. ಈ ಕಟ್ಔಟ್ ಅಲ್ಲಿ ಎಲ್ಲಾರ ಪೇನ್ ಕಾಣಿಸುತ್ತಾ? ಈ ಶೂಟ್ ಮಾಡೋ ಅಷ್ಟೊತ್ತಿಗೆ ಅವ್ರು ಎದೆ ಒಳಗೆ ಎಷ್ಟು ನೋವಿತ್ತು ಗೊತ್ತಾ? ಅದ್ ಯಾವ್ದು ತೋರ್ಸ್ಕೊಂಡೆ ಈ ಕಟ್ಔಟ್ ನಿಂತಿದೆ ಅಂದ್ರೆ ನಿಜವಾದ ಕಲಾವಿದ ಹೌದು ಅಲ್ವಾ? ನಾನಾಗಿದ್ರು ಇಂಥ ನನ್ ಮೇಲೆ ಯಾವ್ದೋ ಒಂದು ಸುಮ್ಮನೆ ಈ ಬೈ ಮಿಸ್ಟೇಕ್ ಆಗಿ ಒಂದು FIR ಆಗಿದೆ ಕಣ, ನನ್ ಲೈಫ್ ಮುಗೀತು, ಕೆರಿಯರ್ ಮುಗೀತು, ಅಯ್ಯೋ ದೇವ್ರೆ ಏನು ನಾವ್ ಯಾಕೆ ಇಷ್ಟು ಕಷ್ಟ ಪಟ್ಕೊಂಡು ಇಲ್ಲಿಗೆ ಬಂದೆ, ಏನೇನೋ ನೆನಪಾಗ್ಬಿಟ್ಟಿತ್ತು. ಅಂಥದ್ರಲ್ಲಿ ಇಷ್ಟು ಇದನ್ನೆಲ್ಲ ನೋವು ಇಟ್ಕೊಂಡು ಬದುಕೋದಿದೆಯಲ್ಲ, ನಮಗೋಸ್ಕರ ಆಕ್ಟಿಂಗ್ ಮಾಡೋದಿದೆಯಲ್ಲ, ಅವ್ರಿಗೇನ್ ಬೇಡ, ಈಗ ಆರಾಮಾಗಿ ಇರ್ಬೋದಲ್ವಾ? ಆ ನೋವಲ್ಲೂ ಅವ್ರ ಬಾಡಿ ಚೆಕ್ಅಪ್ ಮಾಡಿದ್ರೆ ಎಷ್ಟು ಮೂಳೆಗಳು ಎಲ್ಲಿ ನೋವಿದಾವಂತ ಮೋಸ್ಟ್ಲಿ ಗೊತ್ತಾಗ್ಬೋದೇನೋ. ಅಲ್ಲಿ ಗಂಟ ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ಅದನ್ನೆಲ್ಲ ಇಟ್ಕೊಂಡು ಒಬ್ರು ಕಲಾವಿದರಾಗಿ ಪ್ರೇಕ್ಷಕರಿಗೆ ರಂಜಿಸ್ಬೇಕು ಅಂತ ಮಾಡಿದಾರಲ್ಲ, ಸೊ ಗ್ರೇಟ್. ಅದು ಇನ್ಸ್ಪಿರೇಷನ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.